ಕೊಟ್ಟವ ಪದ್ಮನ್ಗೆ ಉಂಕನಕ ಕೊಡಿಲ್ ಕಾಯಿ ಎಡ್ಕತ್ತೀನಿ ಸಾಕು ಕಂದ್ಬಿಡು ಅದಕ್ಕೆ ಸೋದಿ ಅದಕ್ಕೆ ಸಾಕು ಅಂದಿಯೇ ಇಲ್ಲ ಅಲ್ಲೋ ಸೇಬೇಕ ನಾನುವೇ ಇಲ್ಲೇ ನಾವು ಹಾಕಿಲ್ಲ ಬರೀ ಇಲ್ಲಿ ಪಕ್ಕದ ಮನೆಯವರು ತಂದು ಕೊಟ್ಟಿದ್ರು ಎಡ್ದಿದ್ದೆ ಹೊಸಿ ಕಾಳ ಹೊಸಿ ಎಡ್ಕೊಂಡು ಸಾಕು ಅಂದ್ಬಿಟ್ಟು ಎಡ್ಕೊಂಡೋಗತ್ತೆ ಕೊಟ್ಟವ ಪದ್ಮನ್ಗೆ ಕಾಯಿ ಏನಂದ್ಲು ಅಯ್ಯೋ ಈ ಪಾಟಿ ಕುಯ್ಕ ಬಂದಿದ್ರಡ ಪಾಪ ಕೆಂಪಾಕೋರ್ ಹೊಲ್ದಲ್ಲಿ ಅಂತಿದ್ಲು ಅಯ್ಯೋ ನಾನ್ ಕುಯ್ಕ ಬಂದಿಲ್ಲ ಅಕ್ಕನೇ ಕುಯ್ ಕೊಡ್ತಕತೆ ತಕವ ಅಂತ ಅಂದೆ ಎಲ್ಲ ನಾನ್ ಕುಯ್ಕ ಬಂದಿದ್ದಾನೇನೋ ಅಂದ್ಬಿಟ್ಟಂಗ ಅಂತಿದ್ಲು ಇಲ್ಲ ಅಕ್ಕ ಕುಯ್ ಕೊಡ್ತಕತೆ ತಕವ ಅಂತ ಅಂದೆ ಅಯ್ಯೋ ನಾನು ಕೊಡ್ತೀನಿ ಅಂದ್ಬಿಟ್ಟು 1 kg 2 kg ಕೊಟ್ಟಿಗೆ ಅಲ್ಗೊಂದು 5-6 kg ಇತ್ತಿಲ್ವ 10 kg ಇದ್ದಕನಕ ಸ್ಕೇಲ್ ಇತ್ತ ಮುಳುಗ್ದು ತಕೊಂಡು ಓ ನೀವು ಸರಿಯಾಗಿ ತಂದಿದ್ದೀರಿ ಕಣತ್ 10 kg ತಂದಿದ್ದೀರಲ್ಲ ಅದಕ್ಕೆ ಅನ್ಕೊಂಡು ಹೊಸಿ ಇದು ಮಾಡ್ತಿತ್ತಿಲ್ಲ ಆಗ್ಲೂ ಫೋನ್ ಮಾಡಿದ್ಲಂತಲ್ಲವ ಮಾಡ್ತಾ ಇದ್ಲಂತ ಕಮ್ಲಕ್ಕ ಮಾಡ್ತಾನೆ ಅವಳೆ ನಂಗೆ ಇರಕಾಯ್ತಲ್ಲ ಅಂತ ಅಲ್ಲಕ್ಕನವ ಈಗ ಇರಕಾಯ್ಕಿಲ್ಲ ಅಂದ್ರೆ ಅವ ಚೆನ್ನಾಗಿತ್ತ ಯಾಕೆ ಹೋಗ್ಬೇಕಾಗಿತ್ತು ಓಡೋಬೇಕಾಗಿತ್ತು ನಾನು ಮನೆಗೆ ತಂದು ನನ್ನ ಮನೆ ನಾನು ಹೆಂಗೆ ಹಾಳು ಮಾಡ್ಕೊಂಡೆ ಹೇಳು ಹಂಗೆ ಅಲ್ವವ ಅಯ್ಯೋ ಅದಕ್ಕೆ ನೀವೇನು ತರಕ್ಕೆ ಹೋಗಿದ್ರ ಸುಮ್ಕಿರಿ ಅದು ಇದೆ ಕೇಸ್ತಾನೆ ಇನ್ನೇನು ಕಾಲೇಜ್ ಗೊತ್ತಾ ಪ್ರೀತಿಸ್ಕೊಂಡು ಪ್ರೀತಿ ಪ್ರೇಮ ಬದನೆಕಾಯಿ ಅಂದ್ಕೊಂಡು ಪ್ರೀತಿಸ್ಕೊಂಡು ಇಲ್ದ ಹೋದೆ ನಾನು ತಂದು ಮಡಿಕೊಂಡೆ ಇನ್ನೇನು ನಾನೇನು ಪ್ರೀತಿಸ್ಕಪ್ಪ ನೀನು ಆಡ್ಬಾರ್ದು ಅವತಾರ ಆಡಪ್ಪ ಅಂತ ಹೇಳ್ಕೊಟ್ಟಿದ್ನ ಒಳ್ಳೆ ಬುದ್ಧಿ ಕಲಿಯಪ್ಪ ಅಂತ ಹೇಳ್ಕೊಟ್ಟಿದ್ದು ಕಲಿಬಾರ್ದು ಕಲ್ತ್ಕೊಂಡು ಮುಂಡೆ ಮಗ ಇನ್ನೂ ಓದ್ಬೋದಾಗಿತ್ತು ನಮ್ಮ ಗೋವಿಂದ ನಮ್ಮ ಮಾದೇವನಂಗೆ ಓದ್ನಿಲ್ಲ ಇವನು ಪ್ರೀತಿಸ್ಕೊಂಡು ಟೇಸನಲ್ಲಿ ಅಲ್ವಾ ತಾಲಿ ಕಟ್ಸಿದ್ದು ಅದಾದ್ಮೇಲೆ ತಾನೇನು ಇಷ್ಟೆಲ್ಲ ಆಯಿತು ಅಟಾಚಲ್ವಾಗಿ ಬದುಕಿ ಬಾಳಿ ತೋರಿಸ್ಬೇಕು ಅಂತ ಮಾಡಿದ್ಲ ತೊಡಗಾಲ ಮುಂಡೆಯಿಂದ ನಮ್ಮ ಮನೆ ಹಾಳಾಯ್ತು ನೀನು ಉದ್ಧಾರ ಮಾಡಾಳ ಮಾಡು ಬಂಗವ ಯಾಕಂತ ಏನು ಕಿರ್ಕುಳ ಕೊಟ್ಟಾಳಂತ ಇಲ್ಲ ಗಂಡನ ಕಿರ್ಕುಳು ಅಂತ ಏನಂತವ ಅಯ್ಯೋ ಅದೇನು ಒಟ್ಟಿಗೆ ಅವ ಇದ ಹೊಸಿ ಉಣ್ಣಕ್ಕಿಲ್ವಂತ ಊಟವ ದಿವ್ಸಕ್ಕೆ 3 ಸೇರು ಅಕ್ಕಿ ಹಾಕ್ಬೇಕು ಕಣವ ನಾನು ಅಡುಗೆ ಮಾಡೋಕ್ಕೆ ನನಗೆ ಆಯ್ಕಿಲ್ಲ ನನಗೆ ಒಂದೊಂದು ಹೊತ್ತಿಗೆ ಸೇರು ಅಕ್ಕಿ ಅನ್ನ ಉಣ್ತಾನೆ ಒಂದು ಅಂಡೆ ಸಾಕು ಕುಡಿತಾನೆ ನನಗಂತೂ ಮಾಡಕ್ಕೆ ಹಾಕಿರ ಅಂದಳಂತೆ ಅಯ್ಯೋ ಅದು ಏನು ಮಲ್ಲಾಗ್ರು ಅವ್ವ ಅಷ್ಟ್ರ ಮಟ್ಕು ಉಂಡನಂತ ಊಟವ ಸರಿ ಕಂದ್ಬಿಡು ಅವನುವೆ ಒಳ್ಳೆ ಬರ್ಗೆಟನ್ ಕತೆ ಆಯ್ತು ಅಲ್ಲಕನ್ನು ಎಸೋದಿ ಅದೇನು ಹಂಗಂದ್ರೆ ಹೆಂಗೆ ಅದು ಎಷ್ಟ್ರ ಮಟ್ಟಕ್ಕೂ ತಿನ್ನೋದು ಉಣ್ಣೋದು ಅಂದ್ರೆ ಹಂಗ ಕಾಣೆ ಕಣವ ಕಾಣೆದೇನು ಹಂಗೆ ಉಂಡನಂತೆ ನಂಗೆ ಆಯ್ಕಿಲ್ಲ ಇರೋಕ್ಕೆ ಅಡುಗೆ ಪಡ್ಗೆ ಮಾಡು ಅಂತಾಳೆ ಹಂಗೆ ಹಿಂಗೆ ಅನ್ಕೊ ಫೋನ ಮಾಡ್ತಾನೆ ಅವಳೆ ಇವಳು ಗಂಡಕ್ಕೂ ಹೇಳಿದ್ಲಂತೆ ಪದ್ಮ ಹೇಳಿದ್ಕೆ ಅವನಂತುವೆ ಅವ್ಳು ಸತ್ರು ನನ್ನ ಮನೆ ಒಳಗೆ ಸೇರ್ಸಕ್ಕಿಲ್ಲ ನಾನು ಇರಂಗಿದ್ರೆ ನೀನು ಇರ್ಬೋದು ಇಲ್ದ ಕಡ್ದು ಹೋಯ್ತಾ ಇರ್ಬೋದು ನನಗೂ ಅದಕ್ಕೂ ಸಂಬಂಧ ಇಲ್ಲ ನನ್ನ ಮನೆ ಒಳಗಂತೂ ನೀನೇನಾದ್ರು ಅವಳು ಅಂತ ನೀನಂದರೆ ನೀನು ಮನೆ ಕಡ್ದು ಮನೆ ಬಿಟ್ಟು ಹೋಗ್ಬೋದು ಹೊರತು ನಿನ್ನಂತೂ ಮನೆ ಒಳಗೆ ಸೇರಿಸ್ಕೊಳಕ್ಕಿಲ್ಲ ನಾನು ಅಂತ ಬಾಯಿಗೆ ಬಂದಂಗೆ ಮಾತಾಡೋಣಂತೆ ಅಕ್ಕೆ ಹಿಂಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲ ಸರಿಯಾ ನೀನು ಅಂದ್ಕೊಂಡು 3 ದಿವಸ ಮಾತಾಡ್ದಂಗೆ ಊಟ ಬಿಟ್ಕೊಂಡು ಮನೆಗಿದ್ಲು ಈಗ ಊಟ ಬಿಟ್ಕೊಂಡು ಮನೆಗೆ ಬಿಟ್ರೆ ಸರಿಯಾಗ್ಬಿಟ್ಟದವ ಎಲ್ಲ ತೀರೋಗ್ಬಿಟ್ಟದ ಹೇಳು ಸಮಸ್ಯೆ ಬಗೆಹರಿದು ಬಿಟ್ಟದ ಅದಕ್ಕೆ ನನ್ನ ಕರ್ಸಿ ಹೇಳಿಸ್ತಾ ಹಿಂಗೆಲ್ಲ ಹಿಂಗೆ ಆಡ್ತಾಳೆ ಕನಕ ಕರ್ಕಬ ನನ್ನ ಮಗಳನ್ನ ಅಂತ ಕೂತಾಳಲ್ಲ ಬರ್ಬೋದಾ ಹೇಳು ಎಸದಕ್ಕ ನೀನೇ ಅಂದ್ಕೊಂಡು ಹಂಗೆ ಅಂತಿದ ನಾನು ಏನು ಹೇಳಂಗಿದ್ದದಕ್ಕ ಹೇಳು ನೀನೇ ನಾನು ಹೇಳಂಗಿದ್ದದ ಹಂಗೆ ಮಾಡು ಹಿಂಗೆ ಮಾಡು ಅಂತ ನಾನು ಹೇಳಂಗಿದ್ದದ ಅದಕ್ಕೆ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಕಣಪ್ಪ ನಾ ಏನು ಮಾಡವ ನಾನು ಹೇಳ್ದೆ ಅತ್ತಾಗ ಆಯಿತು ಹೋಯ್ತಾ ಇರಲಿ ಹೋಗಿ ಮಾತಾಡ್ಸ್ಕೊಂಡು ಕತೆರ್ಸ್ಕೊಂಡು ಬನ್ನಿ ಅವ್ರಿಗೊಂದು ಬೆದರಿಕೆ ಅನ್ನೋದು ಇರ್ತದೆ ಹೋಗ್ಬಿಟ್ಟು ಸುಮ್ಮನೆ ಇರ್ರಪ್ಪ ಅತ್ತಾಗ ಏನು ಮಾಡಿರಿ ಮಕ್ಕಳು ಅನ್ನೋದು ತಪ್ಪೋದದ ಎಷ್ಟು ಇದು ಮಾಡಿದ್ರು ನಿಮ್ಮ ಮಕ್ಕಳು ಅನ್ನೋದೇ ತಪ್ಪೋದದ ಅಂತ ಎಲ್ಲ ಹೇಳ್ದೆ ನಾನುವೇ ಹೇಳಷ್ಟೇ ನಾನು ಇನ್ನೆಷ್ಟು ಅಂತ ಹೇಳಿಯೇ ಅದಕ್ಕೆ ಕೇಳ್ದೋದಾಗ ಇನ್ನೆಷ್ಟು ಹೇಳು ಅದಕ್ಕೆ ಆಯಿತು ಆಯ್ಕಿರ ನನಗೆ ನಾನಂತೂ ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅದು ಏನಾದರೂ ಆಗಲಿ ನಾನು ನೋಡ್ತೀನಿ ನಾನು ಮಾತ್ರ ಅವಳು ಇದ್ರು ಅಷ್ಟೇ ಸತ್ರು ಅಷ್ಟೇ ಅವ್ರ ಸವಾಸ ನಮಗೆ ಬೇಡ ನಮ್ಮ ಸವಾಸ ಅವ್ರಿಗೆ ಬೇಡ ನಮ್ಗೆ ಇಷ್ಟು ಮಾನ ಮೃದಿ ಕಳೆದ್ಬಿಟ್ಟು ಹೋದ್ಲು ಎಲ್ಲರೂ ಮುನ್ಗಡುವೆ ಇವತ್ತು ಅವಳನ್ನ ಮಗಳು ಅಂತ ನಾನು ಹೆಂಗೆ ಮಗ ನೋಡೋಣ ನಾನಂತೂ ನಾನು ಯಾವುದೇ ಕಾರಣಕ್ಕೂ ನನಗೆ ಹೋಗಕ್ಕೂ ಇಲ್ಲ ನಾನು ಕರೆಯೋಕ್ಕೂ ಇಲ್ಲ ಕನಕ ಇವಳು ಹೋಗಕ್ಕೆ ಕೊಡ್ದು ಇವಳೇನಾರೇ ಮಿಕ್ಮೀರಿ ನನ್ನ ಮಾತು ತಪ್ಪಿಸಿ ಓದ್ಲು ಅಂದರೆ ಇನ್ನು ಹಿಂದಿರುಗಿ ನನ್ನ ಮನೆ ಒಳಗೆ ಬರೋಕ್ಕೆ ನಾನಂತೂ ಬಿಡೋಕ್ಕೂ ಇಲ್ಲ ಅಂತ ಅವ್ನು ಕುಣ್ಸ್ಕೊಂಡು ಹೇಳ್ದೆ ನನಗೆ ನನ್ನ ಕೈಲೂ ಕರ್ಕೊಂಡೋಗಿ ಹೇಳ್ಸೋದು ಅವತ್ತು ಅಕ್ಕ ಹಿಂಗೆ ಆಡ್ತಕೊಂತಾನೆ ಅವೆಣ್ಣು ನೋಡಿದ್ರೆ ಫೋನ್ ಮಾಡಿ ನನಗೆ ಅಡುಗೆ ಮಾಡೋಕೆ ಆಯ್ತಿಲ್ಲ ನನಗೆ ಇಲ್ಲಿ ಜೀವನ ಮಾಡೋಕೆ ಆಯ್ತಿಲ್ಲ ಹಂಗೆ ಹಿಂಗೆ ನಾನು ಬಂದ್ಬಿಡ್ತೀನಿ ಅಂತ ಅವಳೆ ಕನಕ ಬರೋದು ಬೇಡ ಬಂದ್ಬಿಟ್ರೆ ಸರಿ ಆದದ ಬರೋದು ಬೇಡ ಕನಕ ಆದರೆ ಏನಕ್ಕ ಮಾಡೋದು ಇವು ನೋಡಿದ್ರೆ ಹಿಂಗೆ ಆಡ್ತಕೊಂತಾನಲ್ಲ ಅಂತ ಅಂದ್ಲು ಅದಕ್ಕೆ ನಾನು ಹಂಗೆ ಅಂದಿದ್ದಕ್ಕೆ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲಕ್ಕ ನಮಗೂ ಅವಳಿಗೂ ಸಂಬಂಧವೇ ಇಲ್ಲ ಅಂದ್ಬಿಟ್ಟು ಹಂಗಂತ ಪದ್ಮನ ಗಂಡ ಅಂತಾನೆ ಇನ್ನು ನಾವೇನವ ಮಾಡಕ್ಕೆ ಮಧ್ಯದಲ್ಲಿ ನಾವೇನು ಹೇಳೋದು ಕಮಲಕ್ಕ ಹೇಳಿ ನೀನೇ ಮಗ ಅದು ಅವರಲ್ಲಿ ಆತ್ಮದಲ್ಲಿ ಹುಟ್ಟಬೇಕು ಏನೋ ಆಯಿತು ಹೋಯ್ತು ಇನ್ನೇನು ಮಾಡೋಕ್ಕದು ಸಂಸ್ಬಿಡೋದ ನಮ್ಮ ಮಕ್ಳಲ್ವಾ ಅನ್ನೋದು ಅವ್ರ ಮನ್ಸಲ್ಲಿ ಹುಟ್ಟಬೇಕು ಅದು ಬಿಟ್ಬಿಟ್ಟು ನೀನೇನು ಮಾಡಂಗಿದ್ದದು ಅದನ್ನ ಅದಕ್ಕೆ ನಾವೇನು ಮಾಡಂಗಿದ್ದದು ಅಂದ್ಕೊಂಡು ನಾನು ಸುಮ್ಮನೆ ಅದೇ ಅಷ್ಟು ಹೇಳ್ದೆ ಹೇಳೋದ್ಮೇಲೆ ಕೇಳ್ದೋದ್ಮೇಲೆ ಇನ್ಯಾಕೆ ನಾವು ತಲೆ ಕೆಡ್ಸ್ಕೋಬೇಕು ಅಂದ್ಬಿಟ್ಟು ನಾನು ಇನ್ನೇನು ಮಾತಾಡ್ನಿಲ್ಲ ಕಣವ ಅದು ಯಾಕಬೇಕು ಅಯ್ಯೋ ಹಂಗಂತದೆ ಅಕ್ಕ ಹಿಂಗಂತದೆ ಅಂತ ಅದು ಯಾಕೆ ಅನ್ಸ್ಕೋಬೇಕು ಅದಕ್ಕೆ ನಾನು ಏನು ಮಾತಾಡಕ್ಕೆ ಹೋಗ್ಲಿಲ್ಲ ಅಯ್ಯೋ ಒಳ್ಳೆ ಕೆಲಸ ಆಯಿತು ಸುಮ್ಕಿರು ಎಸದಿ
ಏನು ಒಂದು ಮಾತಾಡಿ ಐಡ್ ಅನ್ಸ್ಕೊಳತ್ಗೆ ಅವ್ರ ಕೊಟ್ಟೆಲ್ಲವ ಏನು ಮಾತಾಡಕ್ಕೆ ಹೋದಿಗೆ. ಅಯ್ಯೋ ಹಾಗೆ ಅಲ್ಲವ ನಮ್ಮ ಚಿನ್ನೂನ ಒಸಿ ಆಡ್ಕೊಂಡ್ಲವ. ಅವು ಇಂಥವು ಅಂಥವ್ರ ಮಕ್ಕಳು ಅಂತ ಬಾಯಿ ಬಂದಾಗ ಮಾತಾಡೋದು. ಇವತ್ತು ಅವಳ ಮಗಳು ಮಾಡಿದ್ದೇನು ಎಸೋದಿ. ಇವತ್ತು ಮಾಡಿದೋ ಮಡಗಿದೋ ಅಂತ ಇನ್ನೊಬ್ರ ಬಗ್ಗೆ ಮಾತಾಡಕ್ಕೂ ಯತ್ನೆ ಮಾಡಿ ಹಿಂದೆ ಮುಂದೆ ನೋಡಿ ಮಾತಾಡಬೇಕು. ಯಾರನ್ನ ತಪ್ಪಿಸ್ಕೊಳಕ್ಕಾದದು? ಯಾರು ಇವತ್ತಿನ ಕಾಲದಲ್ಲಿ ಯಾರಿಗೆ ಬುದ್ಧಿ ಕಲ್ಸಕ್ಕಾದದು ಹೇಳಿ ನೀನೇ. ನನ್ನ ಮಗಳಂಗೆ ಆಗಿದ್ಕೆ ಒಸಿ ಮಾತಾಡಲಿಲ್ಲ ಕಣವ. ನಿಜವಾಗ್ಲೂ ಬಾಯಿಗೆ ಬಂದಂಗೆ ಮಾತಾಡೋದ್ಲು. ಇವತ್ತು ಒಪ್ಪಿಸ್ತಾಳೆ ನನಗೆ. ಏನು ಹೇಳಿ ಮಾತಾಡ್ಬೇಡ್ದು ಕನಕ. ಯಾಕೆ ಬೇಕಕ್ಕ ಮಾಡಿದೋ ಮಡಗಿದೋ ಅಂತವ. ನಿಜವಾಗ್ಲೂ ಇನ್ನೊಬ್ರ ಬಗ್ಗೆ ಹಂಗೆ ಅಗ್ರವಾಗಿ ಮಾತಾಡಕ್ಕೆ ಹೋಗ್ಬೇಡ್ದು ಕನಕ. ಸದ್ರ ಸಿಕ್ಕವ್ರೆ ಅಂತ ನಮ್ಗೆ ಆ ಪರಿಸ್ಥಿತಿ ಬಂದಾಗ್ತಾನೆ ಕಷ್ಟ ಏನು ಅಂತ ಅರ್ಥ ಆಗೋದು. ಅವಳಿಗೆ ಅರ್ಥ ಆಯ್ಕಿಲ್ಲ ಬಿಡು. ಅಯ್ಯೋ ಏನಾರು ಮಾಡ್ಕೊಳ್ಳ ಹಾಕು ಕಂಬ್ಲಿ. ಕೇಳಿದ್ಲು ಕನಕ. ಕೆಂಪಕ್ಕ ಬರ್ದಾನೆ ಬರೀ ಅವ್ರೆಕಾಯಿ ಕೊಟ್ಟು ಕಳ್ಸೋದಲ್ಲ, ಕರ್ಕ ಬನ್ನಿ ಅದಕ್ಕೆ ಅಂತ ಅಂದ್ಲು. ಹೋಗ್ಬಿಟ್ಟು ಕಾಯ್ತದ ಹಾಕು. ಎಲ್ಗೋಯ್ತದಿರೋದಕ್ಕೆ ಇದಕ್ಕೆ ಸರಿ ಬಿಡಿ. ಒಡೆಕಾಳು ಉಣಿಯಕ್ಕೆ ಇಲ್ವಾ? ತಿನ್ಕೊಂಡು ನಾಳೆ ಹೋಗಿರಿ. ಅಯ್ಯೋ ಇಲ್ಲಕ್ಕ ಸುಮ್ಕಿರು. ನಾನು ಬೆಂಗ್ಳೂರಿಗೆ ಹೊಟ್ಟು ಬರ್ಬೇಕು. ನಿಮ್ಮ ಅಣ್ಣನ ನಾನುವೆ. ಅವಳು ಸಾನಿ ಬಂದು ಮಾತಾಡಿ ಅಜ್ಜಿ ಕೊಟ್ಟೆ ಕ್ಲಿನಿಕ್ ಓಪನ್ ಮಾಡೋಕ್ಕೆ ಅಂತ ಕುಂತಾಳೆ. ಓದ್ ಮುಗಿತಂತೆ. ಏನು ಅಲ್ಲಿ ಹಂಗೆ ಹೋಗಿ ಮಾತಾಡೋದು ಅಂತ ಅದನ್ನೇ ಹಿಂದೆ ಮುಂದೆ ಯತ್ನೆ ಮಾಡ್ತಾ ಕುಂತೀವಿ. ಅಯ್ಯೋ ಯಾಕೆ ಹಿಂಗೆ ಅಂದಳಕ್ಕೆ ಅಲ್ಲೇ ಎಲ್ಲ ನರ್ಸಿಂಗ್ ಹೋಮ್ನೇ. ಅಯ್ಯೋ ಅವ್ರೇನು ಬೇಕಾದ್ರೆ ದೊಡ್ಡದಾಗ ಹಾಸ್ಪಿಟ್ಲನ್ನೇ ಕಟ್ಸ್ಕೊಡ್ತಾರಲ್ಲ. ಅವಳು ಊರಲ್ಲೇ ಕ್ಲಿನಿಕ್ ಮಾಡ್ಕೊಂಡು ಇಲ್ಲೇ ಮಾಡಬೇಕು ನಾನು ಜನಗಳ ಸೇವೆಯ. ನಾನು ಬರ್ತೀನಿ ಊರಲ್ಲೇ ಮಾಡ್ತೀನಿ ಅಂತಾಳೆ. ಅವ ಅಮ್ಮನ ಕೇಳ್ಬೇಕಾ? ಇನ್ನು ನಾವು ಕೇಳಂಗಿದ್ದವ. ಪಾಜು ಕೋಟಿಗಟ್ಟಲೆ ಕಟ್ಟಿ ಓದಿಸಿರೋರು ಅವರು. ಇವತ್ತು ನಾವು ಹೋಗ್ಬಿಟ್ಟು ನಮ್ಮೂರಲ್ಲಿ ಇರ್ಸ್ಕೊತೀವಿ ಅಂತ ನಾವು ಹೇಳೋಕ್ಕಾಗದ? ನಾನು ಅದಕ್ಕೆ ಹಿಂದೆ ಮುಂದೆ ನೋಡ್ತೇವ್ನಿ. ಈಗ ಅವತ್ತೇನಾರೇ ಕಂಬ್ಲಿ ನಾವು ಖರ್ಚು ಮಾಡಿ ಓದಿಸಿದ್ರೆ ನಮ್ಮ ಮಗಳು ನಮ್ಮ ಇಷ್ಟ ನಾವು ಕರ್ಕೊಬರ್ತೀವಿ ಅನ್ಬೋದಾಗಿತ್ತು. ಓದಿಸೋ ಗಂಟೆ ಅಲ್ಲಿ ಇರಿಸ್ಬಿಟ್ಟು ಈಗ ನಾವು ಹೋಗ್ಬಿಟ್ಟು ನಮ್ಮ ಮಗಳನ್ನ ನಾವು ಕರ್ಕೊಬರ್ತೀವಿ ಅಂದ್ರೆ ಸರ್ಗ್ ಬಂದದವ. ಅದು ನ್ಯಾಯವ? ಅಯ್ಯೋ ಹಂಗಾದ ಕೆಂಪಕ್ಕ. ಈಗ ನಾವು ಓದಿಸೋ ಗಂಟೆ ನಾವು ಬೇಕಾಗಿತ್ತು. ಈಗ ಅವ್ರವ್ರು ಕರ್ಕೊಂಡೋಗಿ ಇರ್ಸ್ಕೊಂಡಾರಂತೆ ದುಡ್ಡು ಬತ್ತಿರೋದಕ್ಕೆ ಮಗಳು ಕಲ್ಸಿ ದುಡ್ಡು ಸಂಪಾದನೆ ಮಾಡಿಸ್ಕೊಳಕ್ಕೆ ಅಂತ ಅನ್ನಕ್ಕಿಲ್ವಾ? ಅದನ್ನೇ ಯತ್ನೆ ಮಾಡ್ಕೊಂಡು ನಾವೇ 3 ತಿಂಗಳಿಂದ ಸತಾಯಿಸಿರೋದು ಗೊತ್ತಾ. ನೆನ್ನೆ ಮೊನ್ನೆ ಅಂತಲ್ಲ ಅದು ಇದಕ್ಕೆ ಬಂದಿದ್ಲಲ್ಲವ. ದೀಪಾವಳಿಗೆ ಬಂದಾಗಲಿ ಹೇಳ್ಬಿಟ್ಟು ಹೋಗಿದ್ಲು ಬರಬೇಕು ನೀವು ಅಂತ. ಆಚೆ ಮುಂಚೆಗಿಂದನೂ ಫೋನ್ ಮಾಡ್ತಾನೆ ಇದ್ಲು. ನಾವು ಹೋಗಿತ್ತಿಲ್ಲ. ಏನು ಹೋಗೋದು? ಹೋಗ್ಬಿಟ್ಟು ಅವ್ರ ಕೈಲಿ ಹಾಕೊಂಡು ಮಾತಾಡ್ಸ್ಕೊಬರೋದು ಅಂತ ಏನು ಜೀವವ ತೆಗಿತಾವಳೆ. ಬನ್ನಿ ನೋಡೋದ ಮಾತಾಡಿ ಅಂತವ. ಅವಳು ಹೇಳೋಷ್ಟರ ಹೇಳಂತೆ ಒಪ್ಪಕ್ಕಿರುವಂತೆ. ಅದಕ್ಕೆ ನಾವೆಲ್ಲರೂ ಒಪ್ಪಾರ. ಇನ್ನು ನಾವೇನೊಂದು ಮುನ್ಸಕ್ಕೆ ಸಮಾಧಾನಕಾರ ಹೋಗಿ ಹೇಳ್ಬಿಟ್ಟು ಬರಬೇಕು. ಇನ್ನೇನು ಮಾಡೋಕ್ಕಾದದು? ಇನ್ನು ನೋಡು ನಮ್ಮ ಅಜ್ಜಿಯವರು ಬರ್ನಿವರ, ನಮ್ಮ ತಾತನೂ ಬರ್ನಿವರ ಅನ್ನಕ್ಕಿಲ್ವಾ? ಯಾವಾಗ ಹೋಗಕತ್ಕೆ ನೋಡೋದ ನಾಳೆಗೂ ನಾಡ್ದು ಓಟ್ ಬರಬೇಕು ಕಣವ. ಈ ಉಳ್ದು ಹೆಂಗಾಯ್ತು ಮಗಿಂದು ಎಂಗೇಜ್ಮೆಂಟು? ಅಯ್ಯೋ ಗಾಗಂದು ಹೆಣ್ಣು ನೋಡ್ತಾವ ಕುಂತವ್ರೆ. ಅದೆಲ್ಲೂ ಸೊಟ್ಟು ಆಯ್ತಲ್ಲ ಹೋಗವತ್ತಾಗೆ. ಅದಕ್ಕೆ ಸುಮ್ಮನೆ ಅವಳೆ ಎತ್ತಾಗೆ. ಇನ್ನು ಅವನು ಮಕ್ಕ ಮಾಡ್ಕೊಂತಿರ್ತಿದ್ದಾನಂತೆ. ನನಗೆ ಮಾತ್ರ ಹುಡ್ಕಾಕಿಲ್ಲ ಅಂತ. ಆಗ ಕಾಯ್ತಿತ್ತಿಲ್ವ ಚಿನ್ನೂನ ಯಾಕೆ ಆಯ್ಕಿಲ್ಲ ಅಂತ ಅಂದಿದ್ಲ ಅವಳು. ಆಗ್ದಾನೆ ಬಿಟ್ಟು ಹಂಗಿರೋದು ಬೇಕು ಹಿಂಗಿರೋದು ಬೇಕು ಅಂತ ಓಡಾಡೋನು ಆಲಿ ಬಿಡು. ಎಲ್ಲರೂ ಹುಡಿಕೊಂಡು ನೀವೇ ತಲೆಗೆಡ್ಸ್ಕೊಂಡಿರಿ ಸುಮ್ಕಿರಕ. ನಾವೇ ಹಾಕವ. ನಾನು ಹಂಗುವೆ ಎಲ್ಲರೂ ನೋಡೋಣ ಬಂದೆ. ಹಳ್ಳಿ ಹುಡುಗಿ ಬೇಡವಂತೆ ಮಾಡ್ರನ್ನಾಗಿರ್ಬೇಕಂತೆ. ಅಯ್ಯೋ ಅವಂತ ವಿಚಿತ್ರ. ಏನಾರ ಮಾಡ್ಕೊಳ್ಳಾಕ ನಮ್ಗೆ ಏನು? ನಮ್ಮ ಮಗಳು ನಮ್ಗೆ ಭಾರವಾಗಿದ್ದಾಳ. ಅದಕ್ಕೆ ಇರಲಿ ಅಂದ್ಬಿಟ್ಟಂಗೆ ಬಂದು ಇರ್ಸ್ಕೊಂಡೀವಿ ಕಣವ. ಪಾಪ ಆಗ್ಲಿಂದನೂ ಅಲ್ಲಿ ಇಲ್ಲಿ ಕಾಲ ಕಳ್ತದೆ. ಈಗ್ಲಾರೆಯ ಪಪ್ಪ ಇಲ್ಲಿ ಇರ್ಬೇಡ್ದವ. ನಿಜವಾಗ್ಲೂ ಪಪ್ಪ ಅದು ನಮಗೆ ಹೊಟ್ಟೆ ಉರಿತದೆ ಕಣ್ಮಗ. ನೀನು ಏನಾರ ಅನ್ಕೋ ಅಲ್ವಾ? ಮತ್ತೆ ಪಪ್ಪ ಅಯ್ಯಪ್ಪ ಹೊಟ್ಟೆ ಉರಿತದೆ ಕನಕ. ನಮಗೂ ಅಷ್ಟೇ ಕನಕ, ಭಾಳ ಹೊಟ್ಟೆ ಉರಿತದೆ. ಇಲ್ಲಿ ಬಿಡು ಇನ್ನೆಲ್ಲೋದವು ಪಾಪ ಮಕ್ಕಳು. ನಾವಿರೋದಕ್ಕೆ ಆಸೆ ಮಾಡ್ತವೆ. ನೀನು ಇರೋಗಂಟ ಆಸೆ ಮಾಡ್ತವೆ. ಆಮೇಲಿಂದ ಅವಳು ಕರ್ದಿ ಬಾವಣಿಸ್ದಂಗೆ ಆಯ್ತಾ. ಅಯ್ಯೋ ಬಾವಣಿಸ್ತಾಳೆ ಕಣವ. ಹುಸಿ ಚೆನ್ನಾಗಿ ಬಾವಣಿಸಾಕಿಲ್ಲ ಅವಳು ಬಾವಣೆಗೆ ಬೆಂಕಿ ಅಂತ ಟಿ ಒಲೆ ಮೇಲೆ ಮಾಡಿಬಿಟ್ಟು ಹಂಗೆ ಮಾಡ್ಕೊಂಡು ಕುಂತೀವಿ. ತಡರದಕ್ಕೆ ತತ್ತೀನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.